ನಮಗೆ F1 ಫೀಡರ್ ತುಮಟಗೆರೆ ಭಾಗ ಬರುವಂತ F1 ಫೀಡರ್ ಅಲ್ಲಿ ಓವರ್ಲೋಡ್ ಇರೋದ್ರಿಂದ ಡೇ ಟೈಮ್ ಕೊಡುವಂತ ಕರೆಂಟ್ ನಿಲ್ಲೋದಿಲ್ಲ ಅಂತ ಲೈನ್. ಅದಕ್ಕೆ ಏನ್ ಮಾಡಿದ್ದಾರೆ, ನೈಟ್ ಶಿಫ್ಟ್ 9 ಗಂಟೆ 2 ಗಂಟೆ ಕೊಡ್ಲಿಕ್ಕೆ ಮಾತಾಡಿದ್ರೆ. ಮತ್ತೆ ಆ ಮೇಡಮ್ ಅವ್ರು ಏನ್ ಹೇಳಿದ್ರು ಅಂದ್ರೆ, ಅಲ್ಲಿ ಬಂದು ಅವರು ಪ್ರೊಸೆಸಿಂಗ್ ಮಾಡ್ತಾ ಇದ್ದಾರಂತೆ. 4 ಗಂಟೆ ಒಳಗಡೆ ಏನು ಇವು ಹೊಸ ಫೀಡರ್ ಮಾಡಿ F21 ಫೀಡರ್ ಮಾಡ್ತಿದೆ, ಅದು ಯಾವ ರೀತಿ ಚಾರ್ಜ್ ಮಾಡ್ಬೇಕು ಅನ್ನೋದನ್ನ ಅವರು 4 ಗಂಟೆ ಮೇಲೆ ಅದನ್ನ ಯಾವ ಕಾನೂನಾತ್ಮಕ ಯಾವ ರೀತಿ ಹಂತವಾಗಿ ಮಾಡ್ಕೊಂಡು ಹೋಗಕ್ಕೆ ಮಾಡ್ತಾ ಇದ್ದಾರಂತೆ. 4 ಗಂಟೆ ಮೇಲೆ F21 ಕರೆಂಟ್ F21 ಫೀಡರ್ ಚಾರ್ಜ್ ಮಾಡಿದ್ರೆ 7 ತಾಸು ಬರುತ್ತಂತೆ. ಅದು ಮೊದಲು ಲೈನ್ ರೆಡಿ ಮಾಡ್ಬೇಕು. ಸ್ವಲ್ಪ ಅಲ್ಲಿ ಜಂಪ್ಸ್ ಕಟ್ ಆಗ್ಬೋದು, ಯಾಕಂದ್ರೆ ಹಳೆ ಫೀಡರ್ ಅಲ್ಲೇ ಈಗ ಹೊಸ ಫೀಡರ್ಗೆ ರೆಡಿ ಮಾಡಿರೋದು. ಅದೇನಾಗುತ್ತೆ ಅಂದ್ರೆ ಜಂಪ್ ಎಲ್ಲಾದ್ರೂ ಸ್ವಲ್ಪ ವೀಕ್ ಇದ್ರೆ ಜಂಪ್ ಕಟ್ ಆಗುತ್ತೆ. ಅದೆಲ್ಲ ರೆಡಿ ಮಾಡಿ ನಮ್ಗೆ 4 ಗಂಟೆ ಮೇಲೆ ರೆಡಿ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು. 4 ಗಂಟೆ ಒಳಗಾಗಿ ಈಗ ನಮ್ಮ ಸಮಸ್ಯೆ ಏನಂದ್ರೆ 2 ದಿನದಿಂದ ಸರಿಯಾಗಿ ಕರೆಂಟ್ ಇಲ್ಲ. ಇವತ್ತು ನೈಟ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ನೈಟ್ ಕರೆಂಟ್ ಚಾರ್ಜ್ ಮಾಡಿದಾಗ ಎಲ್ಲಾದ್ರೂ ಜಂಪ್ ಕಟ್ ಆಗಿ ಲೈನ್ ಟ್ರಬಲ್ ಆಯ್ತಂದ್ರೆ ಈಗ ರಾಜೇಶ್ ಅವರು ಮನೇಲಿ ಇದ್ದೋಗಿರ್ತಾರೆ. ನಾವು ಯಾರ ಅಧಿಕಾರಿಗೆ ಫೋನ್ ಮಾಡಿದ್ರೆ ಅವ್ರು ಮಲಗಿರ್ತಾರೆ. ಅವಾಗ ನಮ್ಗೆ ಸತತವಾಗಿ 3 ದಿನ ಕರೆಂಟ್ ಇರೋದಿಲ್ಲ. ಲೋಡ್ ಯಾಕೆ ಕೊಡಕ್ ಆಗ್ತಾ ಇಲ್ಲ? ಇಲ್ಲ ಲೈನ್ ಏನಾನ ಫಾಲ್ಟ್ ಇದೆಯಾ, ಕಂಬಿಗೆ ಏನಾನ ಫಾಲ್ಟಾ? ಅದಕ್ಕೆ ಕೇಳಿದಾಯ್ತು. ಈಗ ಡಬಲ್ ಲೈನ್ ಹಾಕಿ ಓವರ್ಲೋಡ್ ಡಿವೈಡ್ ಮಾಡ್ಬಿಡಿ. 2 ಲೈನ್ ಆಗಿ ಡಿವೈಡ್ ಮಾಡ್ಬಿಡ್ಬೋದಲ್ಲ. ಈಗ F1 11 kV ಅಲ್ಲಿ ಇಷ್ಟು ಕರೆಂಟ್ ಅಂತ ಅದಕ್ಕೆ ಫೀಡರ್ ಮಾಡಿರೋದು ಏನಂದ್ರು, ಅದೇ ಫೀಡರ್ ಈಗ ಆಗೋದು. ಡಿವೈಡ್ ಮಾಡಿ ಅಂದ್ರಲ್ಲ, ಡಿವೈಡ್ ಆಗೋದು ಹೊಸ ಫೀಡರ್ ಆಗೋದು. ನಿಮ್ಮವರು ಓವರ್ಸಲ್ 2 ಊರು ಮಾತ್ರ. ಈಗ ಕದ್ರಿನಲ್ಲೆಲ್ಲ ಇತ್ತಲ್ಲ, ಅದೆಲ್ಲ ಬರಲ್ಲ ಇದಕ್ಕೆ. ನಿಮ್ ಸಪ್ರೇಟ್ ಆಗತ್ತೆ. ಈಗ ಲೈನ್ ಸಪ್ರೇಟ್ ದಯವಿಟ್ಟು ಸೇರಿಸ್ಕೊಡಿ. ಹೊಸ 4 ಗಂಟೆ ರಾತ್ರಿ 9 ರಿಂದ 2 ಗಂಟೆವರೆಗೆ ಬರ್ತಾ 5 ರಾಜೇಶ್ ಇರ್ತಾರಂತೆ. ಮಾಡಕ್ಕೆಲ್ಲ ರೆಡಿ ಮಾಡಿದ್ವಿ. ಈಗ ಹೋಗಿ KPTCL ಸ್ಟೇಷನ್ ಅಲ್ಲಿ ಮಾತಾಡಿದ್ವಿ. ಅವ್ರನ್ನು ಒಪ್ಕೊಂಡಿದ್ದಾರೆ, ರೆಡಿ ಮಾಡ್ತಾರಂತೆ. ಬ್ರೇಕರ್ ಇವತ್ತು 4 ಗಂಟೆವರೆಗೂ ಟೈಮ್ ಕೇಳಿದ್ದಾರೆ. ಸಾಹೇಬ್ರು ಇದ್ದಾರೆ, ನಿಮ್ಮವರು ಇದ್ರು, ಸೆಷನ್ ಇವರು ಹುಡುಗ 4 ಗಂಟೆವರೆಗೆ ಟೈಮ್ ಕೇಳಿ ಎಲ್ಲ ರೆಡಿ ಮಾಡ್ಕೊಂತೀವಿ ಸರ್, ಆಮೇಲೆ ಚಾರ್ಜ್ ಮಾಡ್ತೀವಿ ಅಂತ. ಚಾರ್ಜ್ ಆದ್ಮೇಲೆ ನಾವು ಟೆಸ್ಟಿಂಗ್ ಎಲ್ಲ ಮಾಡ್ಕೊಂತೀವಿ. ಟೆಸ್ಟಿಂಗ್ ಆಗಿದ ತಕ್ಷಣ ನಾಳೆಯಿಂದ ನಿಮ್ಮೂರು ತುಮಟಗೆರೆ ಮತ್ತು ಓವರ್ಸ್ನಲ್ಲಿ ಸಪ್ರೇಟ್ ಫೀಡರ್ ಆಗುತ್ತೆ. ಕದ್ರಿನಲ್ಲಿ ಎಲ್ಲ ಇತ್ತಲ್ಲ ಮುಂಚೆ, ಆ ಲೈನ್ F1 ಬರಲ್ಲ ನಿಮಗೆ. F21 ತುಮಟಗೆರೆ ಅಂತಾನೆ ಅಗ್ರಿ ಅಂತಾನೆ ಬರೋದು. ಸಪ್ರೇಟ್ ಆಗುತ್ತೆ. 2 ದಿವಸ ಇವತ್ತು, ನಾಳೆ 2 ದಿವಸ. ಇವತ್ತು ಆಗ್ಲಲ್ಲಿ ಆಗಲ್ಲ ಅಂತ ನೈಟ್ ಕೊಡ್ತಾ ಇದೀವಿ ಶಿಫ್ಟ್. 9 ಗಂಟೆಯಿಂದ ನೈಟ್ 2 ಗಂಟೆವರೆಗೂ ಬರುತ್ತೆ. ರಾಜೇಶ್ ಅಲ್ಲೇ ಇರ್ತಾನೆ ಏರಿಯಾದಲ್ಲಿ. ನಾನು ಅವ್ರಿಗೆ ಇನ್ಫಾರ್ಮ್ ಮಾಡಿದ್ದೀನಿ ಆಲ್ರೆಡಿ. ಈಗ ಬ್ಯಾಚು ಹೊಸಕೋಟೆ ಕೊಡಿ ಅಂತ ಹೇಳ್ಬಿಟ್ಟಿದ್ದೀನಿ. ಆ ಲೋಡ್ ನಿಲ್ಲಲ್ಲ ಅಂತ. ಈ ಕಡೆ ರೈತರು ಜಾಸ್ತಿ ಇದ್ದಾರೆ ನಿಮ್ಮ ಭಾಗಕ್ಕೆ. ಆ ಕಡೆ ಹೊಸಕೋಟೆ ಕಡೆ ಕಡಿಮೆ ಇದೆ. ನಾವು ಜೀವ ಸಪ್ರೇಟ್ ಮಾಡ್ತೀವಲ್ಲ, ಅಲ್ಲಿಂದ ಕಡಿಮೆ ಇದೆ. ಮೈನ್ ಲೈನು ಕದ್ರಿನಲ್ಲಿ ಅವ್ರಿಗೆ, ಅದರಿಂದ ಈಗ ಬೇರೆ ಲೈನು ಸಪ್ರೇಟ್ ಮಾಡ್ತಾ ಇದ್ವಿ. ಈ 2 ದಿವಸ ಟೈಮ್, ಆಮೇಲೆ ಯಾರು ನೀವು ಬರೋಷ್ಟೇ ಇಲ್ಲ. ಈ ಮಾರ್ಚಲ್ಲಿ ಕೆಲಸನೂ ಮಾಡಿದ್ದೀವಿ. ಈಗ ಕೆಲಸ ಮಾಡಿ ಲೆಟರ್ ಮಾಡಿ KPTCL ಕೊಟ್ಟಿದ್ದೀವಿ. KPTCL ಕಡೆಯಿಂದ ಬ್ರೇಕರ್ ಚಾರ್ಜ್ ಆಗಬೇಕು. ಆಗಿದ ತಕ್ಷಣ ಅವರು ಇವತ್ತು ಒಪ್ಕೊಂಡಿದ್ದಾರೆ KPTCL ಕಡೆಯಿಂದ. ಇವತ್ತು 4 ಗಂಟೆ ಒಳಗಡೆ ಚಾರ್ಜ್ ಮಾಡ್ತೀವಿ ಅಂತ ಮಾಡಿದ್ರೆ ಅದನ್ನು ರೆಡಿ ಮಾಡ್ಕೊಡ್ತೀವಿ. ಮತ್ತೆ ಮತ್ತೊಂದು ಆರೋಪ ಆಯ್ತಾ, ಈ ಬ್ರೇಕರು ಸಪ್ರೇಟ್ ಆದರೆ ಅವ್ರಿಗೂ ರಿಲೀಫ್ ಆಗ್ಬಿಡುತ್ತೆ. ಈ ಲೋಡ್ ಯಾವಾಗ ಡಿವೈಡ್ ಆಗುತ್ತೆ, ಓವರ್ಲೋಡ್ ಇದ್ದಾವೆ ಎಲ್ರಿಗೂ ಪ್ರಾಬ್ಲಮ್ ಆಗುತ್ತೆ. ಲೋಡ್ ಯಾವಾಗ ಡಿವೈಡ್ ಆಗುತ್ತೆ ಅವ್ನಿಗೂ ಸ್ವಲ್ಪ ಫ್ರೀ ಆಗುತ್ತೆ. ಅವ್ನಿಗೂ ಕೆಲಸ ರಾತ್ರಿ ಎಲ್ಲ ಮಾಡ್ತಾ ಇರಬೇಕು. ನಮಗೆ ಗೊತ್ತಾ, ನಾನು ಫೋನಲ್ಲಿ ಮಾತಾಡ್ತಾನೆ ಇರ್ತೀನಿ ಯಾವ ಟೈಮಲ್ಲಿ ಎಲ್ಲೆಲ್ಲಿ ಇರ್ತಾರೆ ಅಂತ. ಯಾರೋ ಒಬ್ಬರು ಆ ಟೈಮಲ್ಲಿ ಅವ್ನು ಕಂಬದ ಮೇಲೆ ಇದ್ದಾಗ ಫೋನ್ ಮಾಡಿರ್ಬೋದು, ರಿಸೀವ್ ಮಾಡಿರಲ್ಲ, ಇವೆಲ್ಲ ಆಗುತ್ತೆ. ಅಷ್ಟಕ್ಕೆ ಮಾತ್ರ ಇದು ಮಾಡೋಕ್ಕಾಗಲ್ಲ. ಕೆಲಸ ಮಾಡ್ತಾರೆ. ಕೆಲಸ ಅಂದರೆ ನನಗೆ ಆಲ್ರೆಡಿ ನಾವು ಫೋನಲ್ಲಿ ಮಾತಾಡ್ತಾನೆ ಇರ್ತೀನಿ. ಯಾವುದೇ ಪ್ರಾಬ್ಲಮ್ ಇರಲಿ ಮಾತಾಡ್ತಾನೆ ಇರ್ತೀನಿ. ಕಂಪ್ಲೇಂಟ್ಸ್ ಇರಲಿ ಕಳಿಸ್ತಾನೆ ಇರ್ತೀವಿ. ರಾತ್ರಿ ಆಗಲೇ ಎಲ್ಲ ಅವರೆಲ್ಲ ಕೆಲಸ ಮಾಡ್ತಾರೆ. ಏನಿಲ್ಲ, ಓವರ್ಲೋಡ್ ಇರೋದ್ರಿಂದ ಸಮಸ್ಯೆ ಇದೆ, ಇಲ್ಲ ಅಂತಲ್ಲ. ಇವತ್ತಿನ ಡಿವೈಡ್ ಆಗಿಬಿಟ್ರೆ, ಫೀಡರ್ನ ಸಪ್ರೇಟ್ ಆಗಿಬಿಟ್ರೆ ಆ ಟೆನ್ಷನ್ ಕಡಿಮೆ ಆಗುತ್ತೆ.